ಅಂಗನವಾಡಿ ಶಿಕ್ಷಕಿ ಹುದ್ದೆಯಲ್ಲಿ ಗೋಲ್ಮಾಲ್ ನಡೀತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೇಮಕಾತಿ ಮಾರ್ಗಸೂಚಿಗಳನ್ನ ಅಧಿಕಾರಿಗಳು ಗಾಳಿಗೆ ತೂರಿದ್ರ? ಹಾವೇರಿಯಲ್ಲಿ ಅಂಗನವಾಡಿ ಶಿಕ್ಷಕಿ ಹುದ್ದೆಗಾಗಿ ಬಿಗ್ ಫೈಟ್ ನಡೆದಿದೆ. ಅಂಗನವಾಡಿ ಶಿಕ್ಷಕಿ ಹುದ್ದೆಯಲ್ಲಿ ಗೋಲ್ಮಾಲ್ ನಡೀತಾ, ನೇಮಕಾತಿ ಮಾರ್ಗಸೂಚಿಗಳನ್ನ ಅಧಿಕಾರಿಗಳು ಗಾಳಿಗೆ ತೂರಿದ್ರ? ಹಾವೇರಿಯಲ್ಲಿ ಅಂಗನವಾಡಿ ಶಿಕ್ಷಕಿ ಹುದ್ದೆಗಾಗಿ ಬಿಗ್ ಫೈಟ್. ಅಕ್ರಮವಾಗಿ ಅಂಗನವಾಡಿ ಶಿಕ್ಷಕಿ ಹುದ್ದೆ ನೇಮಕ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಇತ್ತ ನೇಮಕಾತಿ ಆದೇಶ, ಅತ್ತ ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗಲಾಗಿದೆ. ಅಧಿಕಾರಿಗಳು ನೀಡಿದ ಎರಡೆರಡು ದಾಖಲೆಯಿಂದ ಗೋಲ್ಮಾಲ್ ಏನಿದೆ ಅದು ಬಹಿರಂಗ ಆಗಿದೆ. ವಿಎ, ಸಿಡಿಪಿಒ ಹಾಗೂ ಉಪ ತಹಶೀಲ್ದಾರ್ ಎಡವಟ್ಟು ಬಹಿರಂಗ ಆಗಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಬಾವಾಪುರ ಗ್ರಾಮ, ಅಲ್ಲಿ ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ನೇಮಕ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಶಾಂತವ್ವ ಬಣಕಾರ ಹಾಗೂ ಕುಟುಂಬಸ್ಥರಿಂದ ಕಂಪ್ಲೇಂಟ್ ಕೊಡಲಾಗಿದೆ. ನೇಮಕಾತಿ ಮಾನದಂಡಗಳ ಪ್ರಕಾರ ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅಂಗನವಾಡಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ವಿ. ನೀವು ಯಾವುದಕ್ಕೆ ಅರ್ಜಿ ಹಾಕಿದ್ರಿ? ನಾವು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಹಾಕಿದ್ವಿ. ಆನ್ಲೈನ್ ಅಲ್ಲಿ ಹಾಕಿದ್ವಿ ಸರ್. ಹಿರೇಕೆರೂರು. ಯಾವ ಊರಲ್ಲಿ ಯಾವ್ರಿಗೆ ಹಾಕಿದ್ರಿ? ಬಾವಾಪುರಕ್ಕೆ ಸರ್. ನೇಮಕಾತಿ ಹಾಕಿದ್ವಿ ಸರ್. ಅವ್ರು ಇನ್ನೊಬ್ಬರಿಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಆಯ್ಕೆ ಆಗಿದಾರಲ್ಲ ಸರ್, ಅವ್ರ ಮ್ಯಾರೇಜ್ ಆಗಿ 1 ತಿಂಗಳಾಗಿತ್ತು. ಯಾವ ಡೇಟಿಗೆ ಅಂದ್ರೆ ಅಪ್ಲಿಕೇಶನ್ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಪ್ಲಿಕೇಶನ್ ಕರೆದಿರೋದು ಜನವರಿ 11, 2024 ಕರೆದಿರೋ ಸರ್. ಅವ್ರ ಆಯ್ಕೆ ಆಗಿರೋ ಕಾರ್ಯಕರ್ತಿ ಅವ್ರ ಮ್ಯಾರೇಜ್ ಆಗಿರೋದು ಜನವರಿ 5ನೇ ತಾರೀಕು ಸರ್. ಅಂದ್ರೆ ಅದು 1 ತಿಂಗಳಲ್ಲಿ ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡಿಸಿ ಅವರು ಇದು ಮಾಡಿದ್ದಾರೆ ಸರ್, ಅಪ್ಲಿಕೇಶನ್ ಹಾಕಿದ್ದಾರೆ. ನಮಗೆ ಯಾವಾಗ ಗೊತ್ತಾಯ್ತಂದ್ರೆ ಸರ್, ಅದು ಅಂಗನವಾಡಿ ಕಾರ್ಯಕರ್ತೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿರಲ್ಲ ಸರ್, ಅವಾಗ ನಮ್ಗೆ ಅನುಮಾನ ಬಂದ್ ಸರ್. ಅವ್ರ ಡಾಕ್ಯುಮೆಂಟ್ಸ್ 1 ತಿಂಗಳಲ್ಲಿ ಹೇಗ್ ಮಾಡ್ಸಿದ್ರು. ನಾವೇ ಮದುವೆಗೆ 2 ವರ್ಷ ಆದ್ಮೇಲೆನೂ ಅದಾಗಿದೆ ಸರ್. ನಮ್ದು ಇನ್ನೊಂದು ರೇಷನ್ ಕಾರ್ಡು, ಅವ್ರದ್ದು ರೇಷನ್ ಕಾರ್ಡು ಇಲ್ಲ, ಮತ್ತೆ ವೋಟರ್ ಐಡಿನೂ ಇಲ್ಲ ಸರ್. ಅವ್ರದ್ದು ಒಂದೇ ಆಧಾರ್ ಕಾರ್ಡ್ ಮೇಲೆನೆ ಅದು ಇದು ಕೊಟ್ಟಿದ್ರು ಸರ್, ಏನು ವಾಸಸ್ಥಳ ದೃಢೀಕರಣ ಪತ್ರ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟ ಮೇಲೆ ನಾವು ಕೇಳಿದಾಗ ತಹಸೀಲ್ದಾರ್ ಸರ್ಗೆ ಕೂಡ ನಾವು ಮಾಹಿತಿ ಹಾಕೊಳ್ಳೋದು ಇದು ತಗೊಂಡಿದ್ವಿ. ಏನೋ ಏನೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, 2 ಪ್ರತಿಯಾರು ಇರ್ಬೇಕು ಸರ್. ಅದು ಏನಂದ್ರೆ ವಾಸಸ್ಥಳ ತಗೊಳ್ಳಿಕ್ಕೆ, ಅದರಲ್ಲಿ ಅವ್ರ ಆಧಾರ್ ಕಾರ್ಡ್ ಒಂದೇ ಕೊಟ್ಟಿದ್ದಾರೆ ಸರ್. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಅಂಗನವಾಡಿ ಶಿಕ್ಷಕಿ ಹುದ್ದೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಒಂದ್ ಕಡೆ ಆರೋಪ, ಅದ್ರ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ನಮಗೆ ಸಿಕ್ಕಿದೆ. ಬಟ್ ಆ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಏನ್ ನಡೆದಿದೆ ಅಲ್ಲಿ ಎಕ್ಸಾಕ್ಟ್ಲಿ? ಪ್ರಭು, ಈ ಒಂದು ಆರೋಪ ಪ್ರತ್ಯಾರೋಪ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಬಾವಾಪುರ ಗ್ರಾಮದಲ್ಲಿ. ಅಲ್ಲಿ ಅಂದ್ರೆ ಇದೇ ಪ್ರಸಕ್ತ ವರ್ಷದ ಜನವರಿ ತಿಂಗಳಲ್ಲಿ ಒಂದು ಅಂಗನವಾಡಿ ಹುದ್ದೆಗೆ ಒಂದು ಸರ್ಕಾರ ನೇಮಕಾತಿ ಆದೇಶ ಹೊರಡಿಸುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಅದೇ ಗ್ರಾಮದ 2 ಮಹಿಳೆಯರು ಆ ಒಂದು ಅಂಗನವಾಡಿ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದ್ರೆ ಸರ್ಕಾರ ಹೊರಡಿಸಿರುವಂತಹ ಮಾನದಂಡಗಳು ಏನಿದಾವೆ ಅಂದ್ರೆ, ಆ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದಂತಹ ಮಹಿಳೆಯರು ಅವರು ಆ ಗ್ರಾಮದಲ್ಲಿ 3 ವರ್ಷ ಇರಬೇಕು, ಜೊತೆಗೆ ಅದೇ ಗ್ರಾಮದಲ್ಲಿ ಒಂದು ಮತದಾರರ ಚೀಟಿಯನ್ನು ಹೊಂದಿರಬೇಕು, ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು, ರೇಷನ್ ಕಾರ್ಡ್ ಅನ್ನು ಹೊಂದಿರಬೇಕು ಅನ್ನುವಂತಹ ಸಾಮಾನ್ಯ ದಾಖಲೆಗಳನ್ನ ಅವರು ಕೇಳಿರ್ತಾರೆ. ಆದ್ರೆ ಈಗ ಏನು ನೇಮಕವಾಗಿರುವಂತಹ ರೂಪಾ ಲಮಾಣಿ ಅನ್ನೋರು ಏನಿದ್ದಾರೆ, ಅವರು ಆ ಒಂದು ಗ್ರಾಮಕ್ಕೆ ಮದುವೆಯಾಗಿ ಕೇವಲ 1 ತಿಂಗಳ ಮಾತ್ರ ಬಂದಿರ್ತಾರೆ. ಹೀಗಾಗಿ ಅವರು 3 ವರ್ಷ ಆ ಗ್ರಾಮದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಈಗ ಸವಿತಾ ಬಣಕಾರ್ ಅನ್ನೋರು ಏನು ಆರೋಪ ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು ಆ ಹುದ್ದೆಗೆ. ಈಗ ಅವರು ಇದು ಒಂದು ಅಕ್ರಮವಾಗಿ ನೇಮಕಾತಿಯಾಗಿದೆ ಅನ್ನುವಂಥದ್ದನ್ನ ಈಗ ಅವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಾಥಮಿಕವಾಗಿ ಆ ದಾಖಲೆಗಳನ್ನ ಮತ್ತು ಅಧಿಕಾರಿಗಳು ಹೇಳುವಂತಹ ಮಾತುಗಳು ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಅಂಗನವಾಡಿ ಶಿಕ್ಷಕಿ ಹುದ್ದೆಗೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ವಾಸನೆ ಈಗಾಗಲೇ ಹರಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಅವ್ರನ್ನೂ ಕೂಡ ಕೇಳಿದಾಗ ಅವರು ಕೂಡ ನಾವು ಇದೇ ಗ್ರಾಮದಲ್ಲಿ ಇಷ್ಟು ವರ್ಷ 1 ವರ್ಷ ನಾವು ವಾಸವಾಗಿದ್ರು ಅನ್ನೋದಕ್ಕೆ ನಾನು ಲೆಟರ್ ಅನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಅವರು 1 ತಿಂಗಳ ಮಾತ್ರ ಮದುವೆಯಾಗಿ ಬಂದಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಏನಂತಂದ್ರೆ ಈಗಾಗಲೇ ತಪ್ಪನ್ನು ಒಪ್ಕೊಂಡಿದ್ದಾರೆ. ಈ ಒಂದು ದಾಖಲೆಯನ್ನ ಅಂಗೀಕಾರ ಮಾಡಿರುವಂತಹ ಉಪ ತಹಶೀಲ್ದಾರ್
ಅಂದ್ರೆ ಹಿರೇಕೆರೂರು ಉಪ ತಹಸೀಲ್ದಾರ್ ಅನ್ನಂತ ಏನಿದ್ದಾರೆ ಅವರು ಕೂಡ ಏನಿದ್ದಾರೆ ಮೊದಲು ಈ ಒಂದು ದಾಖಲೆಯನ್ನ ಮಾನ್ಯ ಮಾಡಿ ಈಗ ಆ ಒಂದು ದಾಖಲೆ ಅಮಾನ್ಯ ಅನ್ನುವಂಥದ್ದನ್ನ ಈಗ ಈ ಒಂದು ವಿಷಯ ಹೊರಗೆ ಬೀಳುತ್ತಂತೆ ಅಮಾನ್ಯ ಅನ್ನುವಂಥದ್ದನ್ನ ಈಗಾಗಲೇ ವೆಬ್ಸೈಟ್ ನಲ್ಲಿ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರೇಕೆರೂರಿನ ಸಿಡಿಪಿ ಅವರು ಗೀತಾ ಅವ್ರನ್ನು ಕೂಡ ಕೇಳಿದಾಗ ಈಗ ಅಧಿಕಾರಿಗಳು ನನಗೆ ಏನ್ ದಾಖಲೆ ಕೊಟ್ಟಿರ್ತಾರೆ ಅದನ್ನ ನಾನು ನೋಡಿ ಮಾಡಿಬಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಹಾಗಾದ್ರೆ ದಾಖಲೆಗಳು ಸುಳ್ಳ ನಿಜನ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ಬೇಕಾಗಿರ್ತಕ್ಕಂಥವ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟವರು. ಹಾಗಾದ್ರೆ ಯಾವುದೇ ದಾಖಲೆಗಳನ್ನು ಕೊಟ್ಟರು ಇವರು ಪುರಸ್ಕಾರ ಮಾಡಿದ್ರೆ ನಿಜವಾದ ಅರ್ಹ ಫಲಾನುಭವಿಗಳು ಏನಾಗ್ಬೇಕು ಅನ್ನುವಂಥದ್ದು ಈಗ ಸವಿತಾ ಬಣಕಾರ್ ಅನ್ನೋರು ಏನಿದ್ದಾರೆ ಇನ್ನೊಬ್ಬರು ಆ ಒಂದು ಸ್ಪರ್ಧೆ ಮಾಡಿರುವಂತವರು. ಸೊ ಈಗ ಅವರು ಕೂಡ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಜೊತೆಗೆ ಅವರು ಸಂಬಂಧಪಟ್ಟಂತಹ ಸುಳ್ಳು ದಾಖಲೆಗಳನ್ನು ಮತ್ತು ಈಗ ಆ ಒಂದು ದಾಖಲೆಗಳನ್ನ ತಿದ್ದಿ ಮತ್ತ ಬಚಾವಾಗಲಿಕ್ಕೆ ಏನು ಒಂದು ಬೇರೆ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಆ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ನಮಗೆ ನ್ಯಾಯ ಬೇಕು, ಜೊತೆಗೆ ಡಿಸಿ ಅವರ ಒಂದು ನೇಮಕಾತಿ ಆದೇಶ ಹೊರಡಿಸಿದ್ದಾರೆ ಅನ್ನುವಂಥದ್ದನ್ನ ಲೆಟರ್ ಅನ್ನು ತೋರಿಸಿ ಈಗ ಹುದ್ದೆಯನ್ನ ನಿಭಾಯಿಸ್ತಾ ಇರುವಂತಹ ರೂಪಾ ಲಮಾಣಿ ಅವರನ್ನ ಅಮಾನತು ಮಾಡಬೇಕು ಅನ್ನುವಂಥದ್ದನ್ನ ಈಗಲೇ ಗ್ಯಾರಂಟಿ ನ್ಯೂಸ್ಗೆ ಅವರು ಹೇಳಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಮೇಶ್.